ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಏನೇನು ನಮ್ಮ ಮನೇಲಿ ನಾನು ಫಸ್ಟ್ ಎದ್ದ ತಕ್ಷಣ ಏನೇನು ಮಾಡ್ತೀನಿ ಅಂತ ಈ ವಿಡಿಯೋ ಪೂರ್ತಿ ತೋರಿಸ್ತೀನಿ. ಈ ಥರ ಬೆಡ್ಡು ವ್ಯಾಕ್ಯೂಮ್ ಕ್ಲೀನರ್ ಮಾಡುವಾಗ ಫಸ್ಟು ಏನಾದರೂ ಒಂದು ಪೌಡರ್ ಇರುತ್ತಲ್ವ, ಈಗ ಫೇಸ್ ಪೌಡರ್, ಬಾಡಿ ಪೌಡರ್, ಅದನ್ನು ನೀಟಾಗಿ ಬೆಡ್ಡೆಲ್ಲ ಸ್ಪ್ರೆಡ್ ಮಾಡಿ ನೀಟಾಗಿ ನಾವು ವ್ಯಾಕ್ಯೂಮ್ ಮಾಡೋದ್ರಿಂದ ಅದರಲ್ಲಿರೋ ತ್ಯಾವಾಂಶ ಅಥವಾ ಸಣ್ಣ ಪುಟ್ಟ ಹುಳ ಇರೋದು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಟಿಪ್ ಕೂಡ ನಾನು ಯೂಟ್ಯೂಬಲ್ಲೇ ನೋಡಿದ್ದು. ಯಾಕೆಂದರೆ ಇದನ್ನು ಬೆಡ್ ಕ್ಲೀನ್ ಮಾಡಬೇಕು ಅಂದರೆ ಇಷ್ಟು ಬೆಡ್ ಎತ್ಕೊಂಡೋಗಿ ಆಚೆ ಬಿಸಿಲಲ್ಲಿ ಹಾಕಿ ವೀಕ್ಲಿ ಅಥವಾ ಮಂತ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಬೇಗ ಕ್ಲೀನ್ ಮಾಡೋ ಐಡಿಯಾ ಇದು. ನನಗೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನಾನು ಸ್ವಲ್ಪ ಕಿಚನ್ ಮತ್ತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋದು ಈ ವಿಡಿಯೋ ತೋರಿಸ್ತೀನಿ ನೋಡಿ. ಫಸ್ಟ್ ಈ ಥರ ಎಲ್ಲ ಇರುತ್ತೆ, ಕ್ಲೀನ್ ಮಾಡಿದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಬೀಡಿಂಗ್ ಇರುತ್ತಲ್ಲ, ಈಗ ಫ್ರಿಜ್ಜಲ್ಲಿರೋ ಸ್ಟ್ಯಾಂಡು ಅದು ಗಾಜಿಂದಿರೋದ್ರಿಂದ ನನಗೆ ಇಷ್ಟು ದಿನ ಇದು ಐಡಿಯಾ ಇಲ್ಲ, ಇದು ತೆಗೆದು ಕ್ಲೀನ್ ಮಾಡ್ಬೋದು ಅಂತ. ನಾನು ಫಸ್ಟ್ ಟೈಮ್ ಇದನ್ನು ಈ ಥರ ನೀಟಾಗಿ ರಿಮೂವ್ ಮಾಡಿ ಈ ಥರ ಕ್ಲೀನ್ ಮಾಡಿರೋದು ಫಸ್ಟ್ ಟೈಮ್ ನಾನು. ಅದರಲ್ಲೆಲ್ಲ ಸಣ್ಣದಾಗಿ ತುಂಬ ಸಣ್ಣ ಗಲೀಜಿರುತ್ತೆ, ಅದೆಲ್ಲ ಕ್ಲೀನ್ ಮಾಡಿ ನೋಡಿ. ಈ ಥರ ಫ್ರಿಜ್ ಮೇಲೆಲ್ಲ ಕ್ಲೀನ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಇವಾಗ ಏನೇನು ಕ್ಲೀನಿಂಗ್ಗೆ ಅಂತ ಬಳಸಿರ್ತೀನಿ, ಕ್ಲಾತ್ ಆಗ್ಬೋದು ಅಥವಾ ನಾರು ಅವೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ನಾನು ಸ್ವಲ್ಪ ಬಿಸಿನೀರಲ್ಲಿ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ತೀನಿ. ಅದು ಮಾಡೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಸಾಯುತ್ತೆ ಅಂತ. ಬೆಳಗಿಂದ ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮಧ್ಯಾಹ್ನ ಲಂಚಿಗೆ ನಾನು ಮಶ್ರೂಮಲ್ಲಿ ಫ್ರೈಡ್ ರೈಸ್ ಮಾಡ್ಕೊಳ್ತಾಯಿದ್ದೀನಿ ನೋಡಿ. ಸಿಂಪಲ್ ತರಕಾರಿ ಅಷ್ಟೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಶ್ರೂಮ್ ಹಾಕಿ ಫ್ರೈ ಮಾಡಿಕೊಂಡು ಮಾಮೂಲಿ ಅದಕ್ಕೆ ರೈಸ್. ನಾನು ಇದಕ್ಕೆ ಸಾಸಸ್ ಆಗಲಿ ಅಥವಾ ಬೇರೆ ಏನೂ ಬಳಸಲ್ಲ. ಉಪ್ಪು, ಮೆಣಸು, ಜೀರಿಗೆ ಪೌಡರ್ ಮಾತ್ರ ಹಾಕಿದ್ದೀನಿ ಅಷ್ಟೇ. ನನ್ನ ಲಂಚ್ ಪ್ಲೇಟು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾನು ಸಂಜೆ ಹೊತ್ತಿಗೆ ಸ್ವಲ್ಪ ಚಿತ್ರಾನ್ನ ಮಾಡೋಣ, ಮಸಾಲೆ ಚಿತ್ರಾನ್ನ ಅಂತ ಅನ್ನಿಸ್ತು. ಹಾಗಾಗಿ ನೋಡಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೂರ್ತಿ ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಪೇಸ್ಟ್ ಮಾಡಿದ್ಮೇಲೆ ಮಾಮೂಲಿ ಈರುಳ್ಳಿ, ಅದು ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಕೊಂಡು ಕಡಲೆ ಬೀಜನ ಫಸ್ಟ್ ಚೆನ್ನಾಗಿ ಹುರ್ಕೊಂಡು ನಾನೇನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ದೆಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಫಸ್ಟ್ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ನಾನೇನು ಆನಿಯನ್ ಕಟ್ ಮಾಡಿದ್ದೆ ಅದನ್ನು ಹಾಕ್ಬಿಟ್ಟು ಪೂರ್ತಿಯಾಗಿ ಫ್ರೈ ಮಾಡಬೇಕು. ಯಾಕಂದರೆ ಇನ್ನೊಂದು 10 ಮಿನಿಟ್ಸ್ ಇದನ್ನು ಫ್ರೈ ಮಾಡಿದ್ಮೇಲೆ ನಾನು ಬೇರೆ ಐಟಮ್ಸ್ ಹಾಕಬೇಕು. ಒಂದೊಂದು ಫ್ರೈ ಮಾಡೋಕ್ಕೂ ನಾನು ಸ್ವಲ್ಪ ಟೈಮ್ ಕೊಡ್ತೀನಿ ಇದಕ್ಕೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೊಟೊನ ಒಂದು 5 ಟೊಮೊಟೊ ಹಾಕಿದ್ದೀನಿ. ಒಂದು 6 ಈರುಳ್ಳಿಗೆ 5 ಟೊಮೊಟೊ ಹಾಕಿದ್ದೀನಿ. ನೀವು ಬೇಕಾದರೆ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕಾದರೂ ಹಾಕ್ಬೋದು. ಇಷ್ಟು ಹಾಕಿಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಮತ್ತೆ ಟೊಮೊಟೊ ಮೆತ್ತಗಾಗೋ ತನಕ ಇನ್ನೊಂದು 10 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಬೇರೆ ಚಿತ್ರಾನ್ನಗಳ ಥರ ಅಲ್ಲ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋದು ಜಾಸ್ತಿ. ಹಾಗಾಗಿ ಅದನ್ನು ಕೈ ಬಿಡ್ದಂಗೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಅವಾಗವಾಗ. ಫ್ರೈ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅರಿಶಿನ ಕೂಡ ಇದಕ್ಕೇನು ಜಾಸ್ತಿ ಹಿಡಿಯಲ್ಲ, ಯಾಕೆಂದರೆ ನಾವು ಪೇಸ್ಟಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಎಲ್ಲ ಗ್ರೀನಾಗಿ ಬಂದಿರುತ್ತೆ. ಅದೇ ಥರನೇ ಇದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕು ಅಂದರೆ ತೆಂಗಿನಕಾಯಿ ಕೂಡ ಹಾಕ್ಕೋಬೋದು. ನಾನೇನು ತೆಂಗಿನಕಾಯಿ ಹಾಕೋಕ್ಕೋಗಲ್ಲ, ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು 6 ನಿಂಬೆಹಣ್ಣು ಆಗೋಷ್ಟು ನೀಟಾಗಿ ನಿಂಬೆಹಣ್ಣು ನಿಂಬೆಹಣ್ಣು ಹಾಕ್ಕೊಳ್ತೀನಿ. ಹಾಕಿ ಇದನ್ನು ಒಂದು 2 ಮಿನಿಟ್ಸ್ ಮಾತ್ರ ಫ್ರೈ ಮಾಡ್ಕೊಳ್ತೀನಿ. ನಿಂಬೆಹಣ್ಣು ಹಾಕಿದ್ಮೇಲೆ ಫ್ರೈ ಮಾಡಲ್ಲ. ಇದನ್ನು ಹಾಕ್ಬಿಟ್ಟು ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ನಿಂಬೆಹಣ್ಣು ರಸ ಹಾಕಿದ್ಮೇಲೆ ಇಳಿಸ್ಬಿಟ್ಟು ನೀಟಾಗಿ ಇದನ್ನು ಒಂದು ಏರ್ಟೈಟ್ ಕಂಟೈನಲ್ಲಿಟ್ಟರೆ ಆರಾಮಾಗಿ 2-3 ಡೇಸ್ ಬಳಸ್ಬೋದು. ಅದ್ರ ಮೇಲೆ ಕೂಡ ಇಟ್ಕೊಳ್ತಾರೆ ವೀಕೆಲ್ಲ, ಅದ್ರ ಬಟ್ ಚೆನ್ನಾಗಿರಲ್ಲ. 1 or 2 ಡೇಸ್ ಬೆಟರ್ ಅದು, ಇಲ್ಲ 3 ದಿನ ಅಷ್ಟೇ. ಅದ್ರ ಮೇಲೆ ಚೆನ್ನಾಗಿರಲ್ಲ ಅನಿಸುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದು ಫುಲ್ ವಿಡಿಯೋ ಏನಾದರೂ ಬೇಕು, ಇನ್ನೂ ನೀಟಾಗಿ ಏನಾದರೂ ಹೇಳಬೇಕು ಅಂದರೆ ನಾನು ಅಳತೆ ಹೇಳಿರೋ ಪ್ರಕಾರ ಆದರೆ ಧಾರಾಳವಾಗಿ ಒಂದು 8ರಿಂದ 10 ಜನ ಊಟ ಮಾಡ್ಬೋದು ಈ ಚಿತ್ರಾನ್ನ ಅಳತೆಗಾದರೆ. ಬಟ್ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿ ಹೇಳಿದ್ರೆ ಮಾಡಿ ತೋರಿಸ್ತೀನಿ. ಲೈಕ್ ಮಾಡಿ.